ನಿಮ್ಮನ್ನು ನೇರವಾಗಿ ಕೇಳಿಬಿಡ್ತೀನಿ ಸರ್. 2.5 ವರ್ಷ ಕಂಪ್ಲೀಟ್ ಆಗಿದೆ. ಒಂದು ಸರ್ಕಾರಕ್ಕೆ ಈಗ ಇದು ಸರಿದಾರಿಯಲ್ಲಿ ಸರ್ಕಾರ ಹೋಗ್ತಿದೆ ಇಲ್ವಾ ಅಂತ ನಾವೇ ತಕ್ಕಡಿ ಇಟ್ಕೊಂಡು ತೂಕ ಹಾಕೋದಕ್ಕೆ ಒಳ್ಳೆಯ ಕಾಲ ಇದು. ಸರಿದಾರಿಯಲ್ಲಿ ಹೋಗಲಿಲ್ಲ ಅಂದರೆ ಸರಿಪಡಿಸ್ಕೋಬೇಕು, ಇಲ್ಲ ಸರಿದಾರಿಯಲ್ಲಿ ಹೋಗ್ತಿದ್ವಿ ಅಂತ ಹೇಳಿದ್ರೆ ಗೋ ಹೆಡ್ ಅಂತ ಹೇಳಬೇಕು. ನಿಮ್ಮ ಪ್ರಕಾರ ಸರ್ಕಾರ ಸರಿದಾರಿಯಲ್ಲಿ ಹೋಗ್ತಾ ಇದೆಯಾ? ಸರಿಯಾಗಿ ಹೋಗ್ತಾ ಇದೆಯಲ್ಲ. ನಾವು ಏನು ಜನರಿಗೆ ಚುನಾವಣೆ ಪೂರ್ವದಲ್ಲಿ ಮಾತನ್ನು ಕೊಟ್ಟಿದ್ವಿ, ಆ ಮಾತಿನಂತೆ ಇವತ್ತು ಸಮರ್ಪಕವಾಗಿ ನಡೆಸಿದ್ದೇವೆ. ಕಳೆದ 2.5 ವರ್ಷದಲ್ಲಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಮಾತು ಕೊಟ್ಟಿದ್ವಿ ಅದನ್ನ ನಡೆಸ್ತಾ ಹೋಗ್ತಾ ಇದ್ದೀವಿ. ಇವತ್ತು ಜನರಿಗೆ ಕೂಡ, ಯಾಕಂದರೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಇವತ್ತು ಒಂದು ಕಡೆ 5 ಗ್ಯಾರಂಟಿನೇ ಒಂದು ಕಡೆ ಮುಖ್ಯವಾದರೆ, ಇನ್ನು ಹಲವಾರು ಕೆಲಸಗಳು, ರೈತರ ಬೆಂಬಲ ಬೆಲೆ ಕೊಡುವಂಥದ್ದು ಇರ್ಬೋದು, ಇವತ್ತು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಕೆಲಸಗಳು ಇವತ್ತು ಯಾವುದೂ ಕೂಡ ನಿಂತಿಲ್ಲ. ಸುಮ್ಮನೆ ಕೆಲವಷ್ಟು ಜನ ವಿನಾಕಾರಣ ಆರೋಪ ಮಾಡುವಂಥದ್ದು ಇದ್ದೇ ಇರುತ್ತೆ. ವಿರೋಧ ಪಕ್ಷದವರು ಒಂದು ಕಡೆ ಆರೋಪ, ಈ ಸ್ವಂತ ಪಕ್ಷದಲ್ಲಿ ಕೂಡ ಕೆಲವಷ್ಟು ಜನ ಇರ್ತಾರೆ ಮಾತಾಡುವಂಥ ಅಭ್ಯಾಸ. ಅವ್ರು ಯಾವ ಕಾರಣಕ್ಕೆ ಮಾತಾಡ್ತಾರೋ, ಯಾವ ವಿಚಾರದಲ್ಲಿ ಮಾತಾಡ್ತಾರೋ ಅನ್ನೋದು ಗೊತ್ತಾಗಲ್ಲ. ಬಟ್ ಮಾತಾಡುವಂಥದ್ದು ಅನುದಾನ ಇಲ್ಲ ಅಂತೇಳಿ ನಮ್ಮವರೇ ಕೆಲವಷ್ಟು ಜನ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೀನಿ. ಇವತ್ತು ಸಮರ್ಪಕವಾಗಿ ಒಂದು ಕ್ಷೇತ್ರಕ್ಕೆ ಏನು ಅನುದಾನ ಬರಬೇಕು ಆ ಅನುದಾನ ಬರ್ತಾ ಇದೆ. ಇವತ್ತು ಕುಡಿ ನೀರಾಗಿರ್ಬೋದು, ರಸ್ತೆಗಳಾಗಿರ್ಬೋದು, ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಏನು ನೀಡಬೇಕಾಗಿದೆ ಅದು ಎಲ್ಲ ಕೂಡ ಇವತ್ತು ಸಮರ್ಪಕವಾಗಿ ನಡೀತಾ ಇದೆ. ಯಾವುದೇ ತೊಂದರೆ ಏನು ಆಗಿಲ್ಲ.